ಹಾಯ್, ನೀವು ಸ್ಪೈಸಿ ಫುಡ್ ಲವರ್ಸಾ? ಹಾಗಾದರೆ ಈ ರೆಸಿಪಿ ನಿಮಗೋಸ್ಕರ. ಯಾಕೆಂದರೆ ಇವತ್ತು ಮಾಡಿರೋದು ನಾನು ಹೈದರಾಬಾದ್ ಸ್ಟೈಲ್ ಗ್ರೀನ್ ಚಿಲ್ಲಿ ಚಿಕನ್. ಒಂದು ಸಲ ಟೇಸ್ಟ್ ಮಾಡಿ, ಫುಲ್ ಪ್ಲೇಟ್ ಖಾಲಿ ಆಗೋದಂತೂ ಗ್ಯಾರಂಟಿ. ಇದ್ರ ಫ್ಲೇವರ್ ಮತ್ತು ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿ. ಸೊ ಈಗ ರೆಸಿಪಿ ಶುರು ಮಾಡೋಣ. ಮೊದಲಿಗೆ ಗ್ರೀನ್ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಅಂತ ನಾನಿಲ್ಲಿ 5 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, 10 ಗೋಡಂಬಿ, 1 ದಪ್ಪ ಈರುಳ್ಳಿ, 1 ಅರ್ಧ ಸ್ಪೂನಷ್ಟು ಜೀರಿಗೆ, 1 ಹಿಡಿಯಷ್ಟು ಪುದೀನ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಇಷ್ಟೇ ರುಬ್ಕೊಳ್ಳೋ ಐಟಮು. ಸೊ ಪೇಸ್ಟ್ ರೆಡಿಯಾಗಿದೆ. ಇಲ್ಲಿ ನಾನು ಅರ್ಧ KGಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ನಷ್ಟು ಮೊಸರನ್ನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ರುಬ್ಕೊಂಡಿರೋ ಗ್ರೀನ್ ಮಸಾಲಾನು ಹಾಕಿ ಸುಮಾರು 1 ಗಂಟೆಗಳ ಕಾಲ ಈ ಚಿಕನ್ನ ನಾವು ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ. ಆವಾಗ ಚಿಕನ್ ತುಂಬ ಸಾಫ್ಟಾಗಿ ಜೊತೆಗೆ ಚೆನ್ನಾಗಿ ರುಚಿ ಇಟ್ಕೊಳ್ಳುತ್ತೆ. 1 ಅವರ್ ಚಿಕನ್ ಮ್ಯಾರಿನೇಟ್ ಆದಮೇಲೆ ಈಗ ನಾನು ಫ್ರೈ ಮಾಡೋಕ್ಕೋಸ್ಕರ ಫಸ್ಟ್ ಲವ್ ಅನ್ನೋ ಕಡಲೆಕಾಯಿ ಎಣ್ಣೆನ ನಾನು ಯಾವಾಗಲೂ ಬಳಸೋದು, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಫ್ಲೇವರಿಗೆ ಅಂತ ಸ್ವಲ್ಪ ಸ್ಪೈಸಸ್ನ ಹಾಕ್ತಾ ಇದ್ದೀನಿ. 2 ಪಲಾವ್ ಎಲೆ, 2 ಲವಂಗ, 2 ಏಲಕ್ಕಿ, 2 ಚಕ್ಕೆ, 1 ಅನಾನಸ್ ಹೂವು, 5 ಕಾಳು ಮೆಣಸಾದರೆ ಸಾಕು. ಇದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿರೋ 1 ಈರುಳ್ಳಿ. ಇದಿಷ್ಟೂ ಸ್ವಲ್ಪ ಕೆಂಪಾಗೋವರೆಗೂ, ಘಮ ಪರಿಮಳ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗ್ತಿರೋಂಗೆ ನಾನು ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರು ಹಾಕಿ ಎಣ್ಣೆಗೆ ಹಾಗೆ ಸ್ವಲ್ಪ ಇದು ಮಾಡ್ಕೊತೀನಿ. ಜೊತೆಗೆ ಗರಂ ಮಸಾಲ 1 ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸೊ ಹಾಕಿದ ತಕ್ಷಣ ಇಮಿಡಿಯೇಟು ಮ್ಯಾರಿನೇಟ್ ಆಗಿರೋ ಚಿಕನ್ನ ನಾನು ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಸ್ಪೈಸಸ್ ಸೀದೋಗ್ಬಿಡುತ್ತೆ. ಸೊ ಇಮಿಡಿಯೇಟ್ ನೀವು ಹಾಕ್ಬಿಡ್ಬೇಕು. ಸೊ ಹಾಕಿ ಇದನ್ನು ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಚಿಕನ್ನ ಫ್ರೈ ಆಗೋಕ್ಕೆ ಬಿಡಬೇಕು. ಒಂದು 10 ನಿಮಿಷ ನಾವು ಲಿಡ್ನ ಕ್ಲೋಸ್ ಮಾಡಿ ಈ ಚಿಕನ್ ಎಲ್ಲ ಚೆನ್ನಾಗಿ ಕುಕ್ ಆಗೋಕ್ಕೆ ಬಿಡೋಣ. 10 ನಿಮಿಷ ಆದಮೇಲೆ ಮಧ್ಯೆ ಒಂದ್ಸಲ ಕೈ ಆಡಬೇಕಾಗತ್ತೆ. ಇಲ್ಲ ಅಂದರೆ ತಳ ಇಟ್ಕೊಂಡ್ಬಿಟ್ಟಿರುತ್ತೆ. ಒಂದ್ಸಲ ಮಧ್ಯೆ ಕೈ ಆಡ್ತಾ ಇರಬೇಕು. ಆ ಸ್ಪೈಸಿ ಫ್ಲೇವರ್ಗೋಸ್ಕರ ನಾನಿಲ್ಲಿ ಇದಕ್ಕೆ 2 ಮೆಣಸಿನ್ಕಾಯಿನ ಹಾಗೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ 1-2 ಕಡ್ಡಿ ಕರಿಬೇವು. ಸೊ ನನಗೆ ಕರಿಬೇವು ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ ಆ ಫ್ಲೇವರು ಅಂತ ನಾನು ಕರಿಬೇವನ್ನ ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಎಣ್ಣೆ ಬಿಡೋವರೆಗೆ ಇನ್ನೊಂದು 5ರಿಂದ 10 ನಿಮಿಷ ಇದನ್ನು ಕುಕ್ ಮಾಡಿದ್ರೆ, ಚಿಕನ್ ಕುಕ್ಕಾಗೋಗ್ಬಿಟ್ರೆ ಸೊ ಫೈನಲ್ ಆಗಿ ಯಮ್ಮಿ ಹೈದರಾಬಾದ್ ಗ್ರೀನ್ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ. ನೋಡೋದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಈ ಹೈದರಾಬಾದ್ ಗ್ರೀನ್ ಚಿಲ್ಲಿ ಚಿಕನ್ ಮಾಡೋದು. ಸೊ ನೀವು ಖಂಡಿತ ಇದನ್ನು ಮನೇಲಿ ಟ್ರೈ ಮಾಡಿ. ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ ಮತ್ತು ಡಿಫ್ರೆಂಟಾಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.